8ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆದರದ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, 8ನೆಯ ತರಗತಿಗೆ ಸಂಬಂಧಪಟ್ಟ ಎಲ್ಲ ಪಾಠದ ಪ್ರಶ್ನೋತ್ತರಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ, ಅದನ್ನು ನೋಡಿಕೊಳ್ಳಿ. ಇವತ್ತು ನಾವು ಚಾಪ್ಟರ್ 9 ಮ್ಯಾನ್ ಆ್ಯಂಡ್ ಸೊಸೈಟಿ, ಮಾನವ ಮತ್ತು ಸಮಾಜ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ. ಬನ್ನಿ ವಿದ್ಯಾರ್ಥಿಗಳೇ, ಮೊದಲ ಪ್ರಶ್ನೆ ನೋಡ್ತಾ ಇದ್ದೇವೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ವರ್ಡ್ಸ್. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲ ಪ್ರಶ್ನೆ, ಮ್ಯಾನ್ ಈಸ್ ಅ ಸೋಷಿಯಲ್ ಎನಿಮಲ್. ಮಾನವನು ಒಬ್ಬ ಸಮಾಜ ಜೀವಿಯಾಗಿದ್ದಾನೆ. The formal education is provided by the school. ಔಪಚಾರಿಕ ಶಿಕ್ಷಣವು ಶಾಲೆಯಲ್ಲಿ ದೊರೆಯುತ್ತದೆ. ಕ್ವಶನ್ ನಂಬರ್ 3, the father of sociology is Auguste Comte. ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಮ್ಟ್. ಕ್ವಶನ್ ನಂಬರ್ 4, man to become a human being, socialization is necessary. ಮಾನವನು ಮಾನವಂತಾಗಲು ಇಲ್ಲಿ ಸಮಾಜಶಾಸ್ತ್ರ ಅಥವಾ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ತುಂಬ ಅಗತ್ಯ ಅಂತ ಹೇಳ್ತಾ ಇದ್ದಾರೆ. ಹ್ಯೂಮನ್ ಬೀಯಿಂಗ್ಸ್ ಎಕ್ಸ್ಪ್ರೆಸ್ ದೇರ್ ಫೀಲಿಂಗ್ಸ್ ಥ್ರೂ ಗೆಸ್ಚರ್ ಆ್ಯಂಡ್ ಲ್ಯಾಂಗ್ವೇಜ್. ಮಾನವನು ತನ್ನ ಭಾವನೆಯನ್ನು ಗೆಸ್ಚರ್, ಸನ್ನೆ ಮತ್ತು ಸಂಕೇತ ಮತ್ತು ಭಾಷೆಯ ಮುಖಾಂತರವಾಗಿ ಅಥವಾ ಮೂಲಕವಾಗಿ ವ್ಯಕ್ತಪಡಿಸುತ್ತಾನೆ. ನೆಕ್ಸ್ಟ್ ಕ್ವಶನ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸಸ್. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ ನಂಬರ್ 6, ಡಿಫೈನ್ ಸೋಷಿಯಾಲಜಿ. ಸಮಾಜಶಾಸ್ತ್ರವನ್ನು ವ್ಯಾಖ್ಯಾನಿಸಿರಿ. ಅಕಾರ್ಡಿಂಗ್ ಟು ಆಗಸ್ಟ್ ಕಾಮ್ಟ್, ಸೋಷಿಯಾಲಜಿ ಈಸ್ ದ ಸೈಂಟಿಫಿಕ್ ಸ್ಟಡಿ ಆಫ್ ದ ಫ್ಯಾಕ್ಟರ್ಸ್ ರಿಲೇಟೆಡ್ ಟು ಸೋಷಿಯಲ್ ಆರ್ಡರ್ ಆ್ಯಂಡ್ ಸೋಷಿಯಲ್ ಪ್ರೋಗ್ರೆಸ್. ಕ್ವಶನ್ ನಂಬರ್ 7, ವಾಟ್ ಈಸ್ ಸೋಷಲೈಜೇಷನ್. ಸಾಮಾಜೀಕರಣ ಎಂದರೇನು? ಇಫ್ ವಿ ಹ್ಯಾವ್ ಟು ಬಿಕಮ್ ಮೆಂಬರ್ ಆಫ್ ಸೊಸೈಟಿ, ವಿ ಹ್ಯಾವ್ ಟು ಲಿವ್ ಅಮಿಡ್ಸ್ಟ್ ಸೊಸೈಟಿ. ಇಫ್ ವಿ ಡು ನಾಟ್ ಲಿವ್ ಅಮಾಂಗ್ ಪೀಪಲ್, we will not be able to learn language, study, play, games, experience through process or the body language that we have learned now. This process of learning is called socialization. Question number 8, describe Kamala, the one who was found in Midnapur. ಮಿಡ್ನಾಪುರದಲ್ಲಿ ಸಿಕ್ಕ ಕಮಲೆಯ ಹೇಗಿದ್ದಳು? Kamala, a girl who was found in Midnapur in 1920, had spent 9 years among the animals in the forest. She used to walk on all 4 legs like an animal and eat raw flesh. Later, in the company of human beings, she learns to eat cooked food, to speak and behave like other children, was not aware her own nature. Question number 9, ನೇಮ್ ಸಮ್ ಅರ್ಲಿ ಸೋಷಲೈಸಿಸ್ಟ್ಸ್. ಆರಂಭಿಕ ಸಮಾಜಶಾಸ್ತ್ರಜ್ಞರನ್ನು ಹೆಸರಿಸಿರಿ. ಆಗಸ್ಟ್ ಕಾಮ್ಟ್, ಹಾರ್ಬರ್ಟ್ ಸ್ಪೆನ್ಸರ್, ಮ್ಯಾಕ್ಸ್ ವೆಬ್ಬರ್, ಕಾರ್ಲ್ ಮಾರ್ಕ್ಸ್, M.N. ಶ್ರೀನಿವಾಸ್, A.R. ದೇಸಾಯಿ are some of the early sociologists. Next we go to see question number 3. Answer the following questions in 4 or 5 sentences each. Explain man is a social being. ಮಾನವನು ಸಮಾಜ ಜೀವಿ ಎಂಬುದನ್ನು ವಿವರಿಸಿರಿ. Man is social animal. There is no society without man, nor man without society. He desires to live with others around him. Society is necessary for the development of all of us because social relationships are necessary for man's existence. That is the reason human society has been called a web of social relationships and man a social being. Question number 11, explain the relationship between human beings and language. ಮಾನವರಿಗೂ ಭಾಷೆಗೂ ಇರುವ ಸಂಬಂಧವನ್ನು ಬರೆಯಿರಿ. We can express hunger, thirst, sleepiness, but we can't convey all our feelings only through body language. Language becomes inevitable in such situations. Our languages have words such as father, mother, brother, sister, uncle, aunt, etc., including relations
between human beings. Thus, language is needed to understand specific relationship and feeling perfectly. Question number 12. What is the importance of studying sociology? ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವವೇನು? Help in personality development. Give solution to social problems. Sociology gives knowledge about modern situation and developments to promote social welfare and backward and weaker section of society. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.